ಅಂತಾರಾಷ್ಟ್ರೀಯ ಫುಟ್ಬಾಲ್ ಮೈದಾನ ನಿರ್ಮಾಣದ ಹಿಂದೆಯೇ ಮಂಗಳೂರಿನ ಫುಟ್ಬಾಲ್ ಗತವೈಭವ ಮರುಕಳಿಸುತ್ತಿದೆ. ಇಲ್ಲಿ ನೋಡಿ, ನೂರಾರು ವಿದ್ಯಾರ್ಥಿಗಳು ಅದೆಷ್ಟು ಉತ್ಸಾಹದಿಂದ ತರಬೇತಿ ಪಡೆಯುತ್ತಿದ್ದಾರೆ. ಹೌದು, ಮಂಗಳೂರಿನ ಸ್ಮಾರ್ಟ್ ಸಿಟಿ ಫುಟ್ಬಾಲ್ ಮೈದಾನದಲ್ಲಿ ಕಳೆದ 3 ದಿನಗಳಿಂದ ಫುಟ್ಬಾಲ್ ತರಬೇತಿ ಶಿಬಿರ ನಡೀತಾ ಇದೆ. ಈ ತರಬೇತಿ ಶಿಬಿರಕ್ಕೆ ಇಂದು ಗಲ್ಫ್ ಉದ್ಯಮಿ ಇಬ್ರಾಹಿಂ ಗಡಿಯಾರ್ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಗಲ್ಫ್ನಲ್ಲಿ ಇಂಜಿನಿಯರ್ ಆಗಿ ಹೆಸರು ಗಳಿಸಿರುವ ಮೋಹನ್ ದಾಸ್ ಕಾಮತ್, ಯುವಜನ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿ ಪ್ರದೀಪ್ ಡಿಸೋಜಾ ಉಪಸ್ಥಿತರಿದ್ದು ಶಿಬಿರಾರ್ಥಿಗಳೊಂದಿಗೆ ಬೆರೆತು ಪ್ರೇರಣಾದಾಯಕ ಮಾತುಗಳನ್ನು ಆಡಿದರು. ಇವತ್ತೊಂದು ದಿನ ರಿಯಲಿ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಮೈ ಲೈಫ್. ಯಾಕಂತ ಹೇಳಿದರೆ ಇಲ್ಲಿಂಥ ಸಣ್ಣ ಮಕ್ಕಳು ಸೇರಿದ್ದಾರೆ. ರಿಯಲಿ ಇಟ್ ಈಸ್ ದ ವಂಡರ್ಫುಲ್ ಡೇ. ವಯಸ್ಸಿನಲ್ಲಿರುವಾಗ ತುಂಬ ಕಷ್ಟಪಟ್ಟು ಶಾಲೆಗೆ ಸೇರುವಾಗ ಊಟ ಇಲ್ಲದೆ ಏನು ಇಲ್ಲದೆ ನಾನು ಸೇರಿದವನು. ಅಂದರೆ ಅಷ್ಟು ಕಷ್ಟದಲ್ಲಿ ನೀವೆಲ್ಲ ನೋಡುವಾಗ ಒಂದು ಸ್ಫೂರ್ತಿಯಲ್ಲಿದ್ದೀರಾ. ಇದಕ್ಕೆ ನೀವು ತುಂಬ ಕಷ್ಟಪಡಬೇಕು. ನಿಮ್ಮೊಂದು ಸ್ಫೂರ್ತಿ ನೋಡುವಾಗ ನಿಮಗೆ ಒಂದು ಒಳ್ಳೆಯ ಫ್ಯೂಚರ್ ಇದೆ. ಅದಕ್ಕೋಸ್ಕರ ನೀವು ಒಳ್ಳೆಯದಾಗಿ ಕಲಿಬೇಕು. ಮತ್ತು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಅಂದರೆ ನೀವು ಈ ಫುಟ್ಬಾಲ್ ಇದ್ದು ಇದನ್ನು ನೀವು ಕಂಟಿನ್ಯೂಸ್ ಆಗಿರಬೇಕು. ಇದನ್ನು ಡಿಸ್ಕಂಟಿನ್ಯೂಸ್ ಮಾಡಬೇಡಿ. ಅಂದರೆ ನಿಮ್ಮ ಡಿಸ್ಕಂಟಿನ್ಯೂ ಮಾಡಿದರೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಸಹ ತುಂಬ ಇದಾಗ್ತದೆ. ಅದಲ್ಲದೆ ನೀವು ಚೆನ್ನಾಗಿ ಓದಿ, ಚೆನ್ನಾಗಿ ಕಲಿತು ಒಂದು ಒಳ್ಳೆಯ ಫ್ಯೂಚರ್ನಲ್ಲಿ ನೀವು ಒಂದು ದೊಡ್ಡ ಜನ ಆಗಬೇಕು. ಅಂದರೆ ಇಷ್ಟು ಸೇರಿದಲ್ಲಿ ಕೆಲವರಿಗೆ ಇನ್ನು ಇಂಜಿನಿಯರ್, ಡಾಕ್ಟರ್ಸ್, ಸೈಂಟಿಸ್ಟ್ ಏನೆಲ್ಲ ಆಗಲಿಕ್ಕುಂಟು. ಮಾತ್ರ ನೀವು ಕಷ್ಟ ಬರಬೇಕು, ಚೆನ್ನಾಗಿ ಕಲಿಬೇಕು ನೀವು. ಅದರಿಂದಾಗಿ ನಾನು ಕಷ್ಟಪಟ್ಟು ಈ ಒಂದು ನೆಲೆಗೆ ಇಲ್ಲಿಗೆ ತಲುಪಿದ್ದೇನೆ. ಅದಕ್ಕೋಸ್ಕರ ನಮ್ಮ DM ಅಸ್ಲಂ ಸಾಹೇಬರು ತುಂಬ ಕಷ್ಟಪಡ್ತಾ ಇದ್ದಾರೆ. ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಆಡಬೇಕು. ಅದಲ್ಲದೆ ಒಳ್ಳೆಯದಾಗಿ ನೀವು ಕಲಿಬೇಕು. You have to get good marks in the school, and you have to get the good name in the school, and also professionals in your future. ಅದಕ್ಕೆ you have to work hard. ಈ ಕ್ಯಾಂಪನ್ನು ತಾವೆಲ್ಲರೂ ಸದುಪಯೋಗಪಡಿಸಿ ನಮ್ಮ ಇಂಡಿಯಾದ ಮುಂದಿನ ಫುಟ್ಬಾಲ್ ಆಟಗಾರರಾಗಬೇಕಾಗಿ ನನ್ನ ವಿನಂತಿ. ಹಾಗೂ ತಮ್ಮೆಲ್ಲರ ಈ ಶ್ರದ್ಧೆಯಲ್ಲಿ ಈ ನಡೆಯುವ ಕ್ಯಾಂಪಲ್ಲಿ ತಮ್ಮ ಶ್ರದ್ಧೆ ಇರಲಿ. ಹಾಗೂ ಮುಂದೆ ಸಹ ಒಂದು ಅದ್ಭುತ ಆಟಗಾರರಾಗಿ ಬರಲಿ ಅಂತ ನಾನು ಆಶಿಸುತ್ತೇನೆ. ಈ ಮಕ್ಕಳೆಲ್ಲರೂ ನೀವು ಬಂದಿದ್ದೀರಿ. ಈಗಿನ ಒಂದು ಕಾಲದಲ್ಲಿ ಮಕ್ಕಳು ಬರಲಿಕ್ಕೆ, ಈ ಬಿಸಿಲಿಗೆ ಬರಲಿಕ್ಕೆ ಹಿಂದೆ ಇಟ್ಟಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಮನೆಯಲ್ಲಿ ಈಗ ಮೊಬೈಲಲ್ಲಿ, ಕಂಪ್ಯೂಟ್ರಲ್ಲಿ ಅದನ್ನೇ ರೀಲ್ಸ್ ನೋಡ್ತಾ ಕೂತ್ಕೊಳ್ತಾರೆ. ಆದರೆ ನೀವೆಲ್ಲ ಬಂದಿದ್ದೀರಿ, ನಿಜವಾಗಿ ಕೂಡ ನಿಮಗೆಲ್ಲರಿಗೆ ಅಭಿನಂದನೆಗಳು. ನಿಮ್ಮ ಪೇರೆಂಟ್ಸ್ ಕೂಡ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಿಜವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಕ್ರೀಡೆ ಇಲ್ಲದ ಜೀವನ ಒಂದು ಅಪೂರ್ಣ ಅಂತ ಹೇಳ್ತೇವೆ. ಅಂದರೆ ಒಂದು ಕೀಟ ತಿಂದ ಹಣ್ಣಿನಂತೆ ಅಂತೇಳಿ. ಎಷ್ಟು ಒಳ್ಳೆಯ ಹಣ್ಣು ಇದ್ದರೆ ಕೂಡ ಅದರಲ್ಲಿ ಕೀಟ ಇದ್ದರೆ ನಾವು ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಕ್ರೀಡೆ ಇಲ್ಲದಿದ್ದರೆ ನಾವು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಿಮಗೆ ಶಿಸ್ತು, ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ನಿಮಗೆ ಜೀವನದಲ್ಲಿ ಬೇಕೇ ಬೇಕು. ಅದೇ ರೀತಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಸ್ಥೈರ್ಯ ಹೇಳ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು. ಇದೆಲ್ಲ ನಿಮಗೆ ಜೀವನದಲ್ಲಿ ಆ ಕ್ರೀಡೆಯಿಂದ ನಿಮಗೆ ದೊರೆಯುತ್ತೆ. ಆದ ಕಾರಣ ಈ ಸಮ್ಮರ್ ಕ್ಯಾಂಪನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಈ 1 ತಿಂಗಳೇನು 35 ದಿವಸ ನಿಮ್ಗೆ ಹಮ್ಮಿಕೊಂಡಿದ್ದಾರೆ, ರೆಗ್ಯುಲರ್ ಬರಬೇಕು. ಮತ್ತು ಎಲ್ಲ ಮಕ್ಕಳು ಕೂಡ ಈ ಸಮ್ಮರ್ ಕ್ಯಾಂಪಿಗೆ ಮಾತ್ರ ಸೀಮಿತಗೊಳಿಸೋದಲ್ಲ, ನಿರಂತರ ಕಂಟಿನ್ಯೂ ಮಾಡಬೇಕು. ನಾವು ನೋಡಿ ಈ 30 ವರ್ಷದಿಂದ ನಾನು ಇದೇ ಗ್ರೌಂಡಲ್ಲಿ ಆಡಲಿಕ್ಕೆ ಬರ್ತಿದ್ದೆ. ಈ ಕಡೆ ನಿಮಗೆ ಒಳ್ಳೆ ಭವಿಷ್ಯ ಉಂಟು. ಮುಂದೆ ಜೀವನದಲ್ಲಿ ಕ್ರೀಡೆಯಲ್ಲಿ ತೊಡಿ ಸರ್ಕಾರ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾ ಉಂಟು. ಸರ್, ನೀವು ಒಳ್ಳೆ ನ್ಯಾಷನಲ್ ಎಲ್ಲ ಮೆಡಲಿಸ್ಟ್ ಆದರೆ ಒಲಿಂಪಿಕ್ಸಲ್ಲಿ ಅಥವಾ ನಿಮಗೆ ಮೆಡಲಿಸ್ಟ್ ಏಷ್ಯನ್ ಗೇಮ್ಸಲ್ಲಿ ಸರ್ಕಾರ ನಿಮಗೆ ಜಾಬ್ ಸಿಗ್ತದೆ. ನಾವು ಸಹ ಕ್ರೀಡೆಯಲ್ಲಿ ಇದ್ದುಕೊಂಡು ಒಂದು ರೀತಿಯಲ್ಲಿ ಈ ಜಾಬಿಗೆ ಬರಲಿಕ್ಕೆ ನಮಗೆ ನಿಜವಾಗಿ ಕ್ರೀಡೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ DM ಅಸ್ಲಂ ಶಿಬಿರದ ಮಾಹಿತಿ ನೀಡಿದರು. ಈ ಸಾರಿ ಈ ಟರ್ಫ್ಗೆ ಎಷ್ಟೊಂದು ಒಂದು ಮಾನ್ಯತೆ ಇದೆ ಅಂತ ಈ ಮಕ್ಕಳನ್ನು ನೀವು ನೋಡುವ ಚಿಕ್ಕ 6 ವರ್ಷದಿಂದ 17 ವರ್ಷದ ತನಕ ಮಕ್ಕಳು ಇದರಲ್ಲಿ ಭಾಗವಹಿಸಿ ಅವರ ಪೇರೆಂಟ್ಸ್ ಎಲ್ಲರದ್ದು ಗ್ರೌಂಡ್ ಈಗ ಆಗಿದೆ. ಇದರಲ್ಲಿ ಬೇಕಾದಷ್ಟು ಆಟಗಳು ನಡೀತಾ ಇದೆ. ಬೆಳಿಗ್ಗೆ 7ರಿಂದ 9 ಗಂಟೆ ತನಕ ಬ್ಯಾಚ್ ಇದೆ. ಅದರಿಂದ 4 ಗಂಟೆ ಸಾಯಂಕಾಲ 4ರಿಂದ 6 ಗಂಟೆ. ಬೆಳಿಗ್ಗೆ ಬ್ಯಾಚಲ್ಲಿ ಸುಮಾರು 100-120 ಮಕ್ಕಳಿದ್ದಾರೆ. ಈವ್ನಿಂಗ್ ಬ್ಯಾಚಲ್ಲಿ 40 ಮಕ್ಕಳಿದ್ದಾರೆ. ಸೊ ಇದಕ್ಕಿಂತ ಇನ್ನೂ ಸಹ ಬರ್ತಾ ಇದ್ದಾರೆ. 10 ತಾರೀಕು ತನಕ ಮಕ್ಕಳಿಗೆ ಕೆಲವು ಸ್ಕೂಲ್ಸ್ ಇದೆ. ಸೊ ಇದು ನಮ್ಮ ಇಷ್ಟೇ ಉದ್ದೇಶ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಏನೆಂದರೆ
ಮಕ್ಕಳು ಬೆಳಿಬೇಕು. ಇಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ಆಡಿ ಒಳ್ಳೆ ಆರೋಗ್ಯವಂತ ಮಕ್ಕಳಾಗುವ. ಇನ್ನೊಂದು ಯಾಕೆಂದರೆ ಈಗದ ಮಕ್ಕಳದು ಈ ಮೊಬೈಲ್ ಇದರ ಚಟದಿಂದ ಇರುವುದರಿಂದ ಈ ಮಕ್ಕಳು ಒಂದು ಸರಿ ಫುಟ್ಬಾಲಲ್ಲಿ ಎಡಿಟ್ ಆಗಿ ಬಿಟ್ಟರೆ ಅವರು ನಿರಂತರ ಫುಟ್ಬಾಲ್ಗೆ ಕ್ರೇಜ್ ಆಗಿ ಫುಟ್ಬಾಲೇ ಆಡ್ತಾ ಇರ್ತಾರೆ. ಆದ್ದರಿಂದ ಸ್ಪೋರ್ಟ್ಸಿನ ಮಕ್ಕಳ ಹೆಲ್ತಿ ದೃಷ್ಟಿಯಿಂದ ನಾನಿಷ್ಟೇ ತಂದೆ ತಾಯಂದಿರಿಗೆ, ಪೇರೆಂಟ್ಸಿಗೆ ವಿನಂತಿ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳನ್ನು ಕಲಿಕೆ ಒಟ್ಟಿಗೆ ಯಾವುದೇ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿಕೆ ಮಾಡಬೇಕಂತ ನಾನು ನಿಮ್ಮೆಲ್ಲ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಿಜಯ್ ಸುವರ್ಣ, ಹುಸೈನ್ ಬೋಳಾರ್, ಖಜಾಂಚಿ, ಫಿರೋಜ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.